ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ಘಟನೆ ನಡೆದಿದೆ. ಸುರೇಶ್ ಅಂತ ವ್ಯಕ್ತಿ ರಾಜ್ಕುಮಾರ್ ರೋಡ್ ಅಲ್ಲಿ ಇರೋದು, ನಮ್ಮ ಎನ್ಆರ್ ಕ್ಷೇತ್ರದಲ್ಲಿ ಇರೋದು. ಆ ವ್ಯಕ್ತಿನ ನಮ್ಮ ಪೈಗಂಬರ್ ಬಗ್ಗೆ ಇಲ್ದಿರೋದು ಎಲ್ಲ ಬರೆದು 3 ಇಡಿಯಟ್ಸ್ ಅಂತ ಅಟ್ಯಾಕ್ ಮಾಡ್ಬಿಟ್ಟು ಮಾಡೋದು. ಅದು ಮೀಡಿಯಾದಲ್ಲಿ, ವಾಟ್ಸಾಪ್ ಗ್ರೂಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊತ್ತು. ಆವಾಗ ನಮ್ಮ ಜನಗಳು ಗೊತ್ತಾಯ್ತು, ಸ್ವಲ್ಪ ಲೋಕಲ್ ಲೀಡರ್ಸ್ ಎಲ್ಲ ಗೊತ್ತಾಯ್ತು. ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಬಿಟ್ಮೇಲೆ ಸ್ಟೇಷನ್ ನಲ್ಲಿ ಅವ್ರಿಗೆ ಕರೆಸಿ ಕುಣಿಸಿದ್ರು. ಕುಣಿಸಿ ಕಾನೂನು ಪರವಾಗಿ ಅವ್ರು ಏನ್ ಮಾಡ್ಬೇಕು ಮಾಡ್ತಾ ಇದ್ರು. ಅವ್ರು ಇನ್ನೂವರೆಗೂ ಕುಣಿಸಿದ್ರ ಅಂತ ಹೇಳ್ಬಿಟ್ಟು ಏನೋ ಒಂದ್ ಸ್ವಲ್ಪ ಸ್ಟೇಷನ್ ಹತ್ರ ಘಟನೆ ನಡೆದಿದೆ. ಆ ಘಟನೆಗೆ ಕಾನೂನವರು ಏನ್ ಮಾಡ್ಬೇಕು ಅದಕ್ಕೆ ಮಾಡ್ತಾರೆ. ಅದೇನ್ ಇಲ್ಲ, ಅವ್ನಿಗೆ ಏನ್ ಆಕ್ಷನ್ ತಗೋಬೇಕು, ಏನ್ ಮಾಡ್ಬೇಕು ಕಾನೂನು ಪರವಾಗಿ ಕರೆಕ್ಟ್ ಆಗಿ ಇರುತ್ತೆ. ಅದಕ್ಕೆ ಇವತ್ತು ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ 10ವರೆಗೆ ನನ್ಗೆ ಗೊತ್ತಾಯ್ತು ಈ ತರ ವಿಷಯ ಅಂತ. ರಾತ್ರಿ 10ವರೆಗೆ ಗೊತ್ತಾಯ್ತು. ಆಮೇಲೆ ನಮ್ ಶಾಸಕರು ತಂಬಿಸೇಟ್ ಸಾಹೇಬ್ರು ಕೇಳಿದ್ರು. ಅವ್ರು ಹೇಳಿದ್ರು ಏನಾಗಿದೆ ನೋಡ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ, ನೀವು ಈ ತರ ಎಲ್ಲ ಕೆಟ್ಟದ್ ನಡಿಬಾರ್ದು, ನೋಡಿ ಸಮಾಧಾನ ಮಾಡಿ ಅಂತ. ಅಲ್ಲಿ ಪೊಲೀಸರು ಯಾರು ಹೋಗೋದು ಬರ್ತಿತ್ತಿಲ್ಲ, ಅಲ್ಲಿ ಫುಲ್ ಗಲಾಟೆ ಇತ್ತು. ಅದಕ್ಕೆ ನಾವು ಅಲ್ಲಿ ಹೋಗಿಲ್ಲ, ರಾತ್ರಿ ಅಂತೂ ಹೋಗಿಲ್ಲ. ಇವತ್ತು ಹೋಗ್ಬಿಟ್ಟು ನಾವು ಸಮಾಧಾನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಪ್ರಕಾರ ಅವನ ಜೊತೆಲಿ ಯಾರು ಹೇಳ್ಬಿಟ್ಟು ಮಾಡವ್ರೆ, ಅವ್ನು ಏನಕ್ಕೆ ಮಾಡ್ದ, ಇದೆಲ್ಲ ನಮ್ಗೆ ಮಾಹಿತಿ ಬೇಕು. ಇದೆಲ್ಲ ಎಂಕ್ವೈರಿ ಆಗ್ಬೇಕು. ಏನಕ್ಕೆ ಮಾಡ್ದ ಇವನು, ಇವನಿಂದ ಯಾರಿದ್ದಾರೆ, ಯಾವ ಕಾರಣಕ್ಕೆ ಮಾಡವ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಫಸ್ಟ್ ಮಾಹಿತಿ ಬೇಕು. ಇವಾಗ ಸದ್ಯಕ್ಕೆ ನಮ್ಮ ಹಬ್ಬಗಳು ಬರ್ತಾ ಐತೆ. ನಾಡಿದ್ದು ಶಾಬಾನ್ ಹಬ್ಬ, ಅದ್ ಬಿಟ್ಟು 15 ದಿನಕ್ಕೆ ರಂಜಾನ್ ಹಬ್ಬ ಬರ್ತಾ ಐತೆ. ಇವು ಬೇಕಾ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲೋ ನಮ್ಗೆ ಒಂದು ಮಾಹಿತಿ. ಮುಸ್ಲಿಮ್ಸ್ ಅವ್ರದ್ದು ನೆಮ್ಮದಿ ಹಾಳು ಮಾಡಬೇಕು, ನೆಮ್ಮದಿಯಾಗಿ ಇರಬಾರ್ದು, ಇದಕ್ಕೆ ಹೇಳ್ಬಿಟ್ಟು ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋದು. ನಮ್ಮ ಪ್ರಕಾರ ಇದೇ ತರ ನಡೆದಿದೆ ಅಂತ ಹೇಳ್ಬಿಟ್ಟು ಆಯ್ತಾ. ಇನ್ನೊಂದು ನನ್ನೇ ನಡೀತು ಘಟನೆ, ಸಮಾಧಾನ ಆಯ್ತು, ಪೊಲೀಸರು ಸಮಾಧಾನ ಮಾಡ್ತಾ ಇದ್ರು, ಕಾನೂನು ನಮ್ಮ ಪರವಾಗಿತ್ತು, ಏನ್ ಮಾಡ್ಬೇಕು ಮಾಡ್ತಾ ಇದ್ರು. ಏಕಾಏಕಿ ಪ್ರತಾಪ್ ಸಿಂಹ ಅಲ್ಲಿ ಬರ್ತಾರೆ. ಬಂದ್ಬಿಟ್ಟು 3 ಇಡಿಯಟ್ಸ್ ಅಂತ ಬರೆದ್ರೆ ಏನು ಬರೀಲಿ ಅಂತ 4ನೇ ಇಡಿಯಟ್ಸ್ ಪ್ರತಾಪ್ ಸಿಂಹ ಫಸ್ಟ್ ನ ಬರೆದ್ರೆ 3 ಇಡಿಯಟ್ಸ್ ಅಂತ ಇಲ್ಲ. ಅವ್ರ ಮೇಲೆ ಏನ್ ಬರ್ದಿತ್ತು, ನಮ್ ಕುರಾನ್ ಬಗ್ಗೆ, ನಮ್ ಕುರಾನ್ ಅಲ್ಲಿ ಪೈಗಂಬರ್ ಹೆಸರುಗಳು ಪ್ರೇಯರ್ ಮಾಡ್ತಾ ಇರೋದು, ಚಪ್ಪಲಿ ಹತ್ರ ಪ್ರೇಯರ್ ಮಾಡ್ತಾ ಇರ್ತಾರ ತೋರಿಸಿ, ಇದೆಲ್ಲ ಮಾಡಿದ್ರೆ ಕಣ್ ಕಾಣಿಸಿಲ್ಲ ಪ್ರತಾಪ್ ಸಿಂಹನ್ಗೆ. ಇದೆಲ್ಲ ಕಣ್ ಕಾಣಲ್ಲ ಅವ್ನಿಗೆ. ಅವ್ರು ಯಾವಾಗ ನೋಡ್ತಿರುವೆ ಬರೀ ಮುಸ್ಲಿಮ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು, ನೆಮ್ಮದಿಯಾಗಿರಕ್ ಕೊಡಲ್ಲ. ಯಾವ ತರ ನಾವು ಎಲ್ಲರ ಗಲಾಟೆ ಇತ್ತು, ಹೋಗ್ಬಿಟ್ಟು ಯಾರಿಗಾರ ಏನಾರು ಹೇಳಿದೀವ, ಅವ್ನಿಗೆ ಎನ್ಆರ್ ಚಿತ್ರಕ್ಕೆ ಬರಕ್ಕೆ ಏನಿತ್ತು, ಏನಕ್ಕೆ ಬಂದ, ಎಲ್ಲ ಒಂದ್ ಕಡೆ ಅವನೇ ಹೇಳ್ಬಿಟ್ಟು ಮಾಡಿಸ್ತಾ ಇರ್ಬೋದು ಪ್ರತಾಪ್ ಸಿಂಹನೇ. ನೆಕ್ಸ್ಟ್ ಅವ್ನು ಈ ತರ ಮಾಡಿದ್ರೆ ನಾವು ಕಾನೂನು ಪರವಾಗಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋದು. ಯಾಕಂತ ಆದ್ರೆ ನಾವು ಇಲ್ಲಿ ಎನ್ಆರ್ ಚಿತ್ರದಲ್ಲಿ ಒಳ್ಳೆ ಅಣ್ಣ ತಮ್ಮತ್ರ ಬದುಕ್ತಾ ಇದೀವಿ. ಇಲ್ಲಿವರೆಗೂ ಏನು ಗಲಾಟೆ ಇಲ್ಲ, ಏನಿಲ್ಲ. ನಮ್ಗೆ ಯಾವ ಸ್ಟೇಷನ್ ಇಂದ ಏನು ತೊಂದರೆ ಇಲ್ಲ, ಪೊಲೀಸಿನಿಂದ ಏನು ತೊಂದರೆ ಇಲ್ಲ. ನಾವೊಂಥರ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೀವಿ ಅಣ್ಣ ತಮ್ಮತ್ರ. ಅವ್ರ ನಮ್ಮ ಮನೆಗೆ ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ, ಅವ್ರ ಹಬ್ಬ ಆಗ ಸಮಾಧಾನಗಿದ್ದೀವಿ ನಾವು. ಸಮಾಧಾನ ನೆಮ್ಮದಿ ಹಾಳು ಮಾಡೋದು ಪ್ರತಾಪ್ ಸಿಂಹ ಅಂತ ವ್ಯಕ್ತಿಗಳು. ಇವ್ರಿಗೆ ಯಾಕೆ ಕಾನೂನು ಬಿಟ್ಕೊಡ್ತಾವ್ರೆ, ಇವ್ರು ಏನಿಗೆ ಬಂದಾಲಿ. ಇವಾಗ ಆಲ್ರೆಡಿ ಅವ್ರು MP ಇದಾರ, ಇವಾಗ MP ಗೆದ್ದವ್ರೆ ಮಹಾರಾಜರು. ಆರಾಮಾಗಿ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ಅವ್ರು ಕೆಲಸ ಮಾಡ್ತಾರೆ. ಅವ್ರ ಹತ್ರ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಹೋಗ್ತಾವ್ರೆ, ಅವ್ರು ಕೆಲಸ ಮಾಡೋದು. ಲೆಟರ್ ಬೇಕಾ, ನಾನು ಹೋಗ್ಬಿಟ್ಟು ಬಂದಿದ್ದೀನಿ, ಸತಿ ಲೆಟರ್ ಬೇಕಾಯ್ತು, ಹೋಗ್ಬಿಟ್ಟು ಲೆಟರ್ ಇಸ್ಕೊಂಡು ಬಂದಿದ್ದೀನಿ. ಪಕ್ಷ ಅಂತ ನೋಡಿಲ್ಲ ನಾನು. ಅವರೊಬ್ರು ಮಹಾರಾಜರು ಕೆಲಸ ಮಾಡಕ್ಕೆ ಅವ್ರಿಗೆ ಆಸೆ ಇದೆ ಅಂತ ನಾನು ಕೆಲಸ ಮಾಡಿಸಿದ್ದೀನಿ ಅವ್ರ ಹತ್ರ. ಈ ತರ ಮಾಡ್ಕೊಂಡು ಹೋಗಿ ಅಂತ ಇದ್ರೆ ಯಾವಾಗ ನೋಡ್ರು ಬೇಕಾ ಅಂತ ಬಂದು BJP ಅವ್ರ ಕೆಲಸ ಏನು, ಈ ತರ ಎಲ್ಲ ಹಾಳು ಮಾಡೋದ್ ಕೆಲಸ. ದಿಲ್ಲಿಯಲ್ಲಿ BJP ಬಂದಿದೆ, ಮಹಾರಾಷ್ಟ್ರದಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ತರ ಮಾಡ್ಬೇಕು, ಗೆಲ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ತರ ಎಲ್ಲ ಘಟನೆ ನಡೆಸ್ತಾವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಮಾಹಿತಿ ನಮ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದೇನಂತಾರೆ ತಾಲಿಬಾನ್ ರಾಜಕೀಯ ಅಂತವ್ರೆ. ನಮ್ ಬಗ್ಗೆ ತಾಲಿಬಾನ್ ಅಂತ ಹೇಳಿದ್ರೆ ಇದು ತಾಲಿಬಾನ, ಇದು ಇಂಡಿಯಾ, ಎಲ್ಲ ಇಲ್ಲಿ ಬಾಳ್ತಾರೆ ಇಂಡಿಯನ್ಸ್. ನೀನ್ ಯಾರು ತಾಲಿಬಾನ್ ಅಂತ ಹೆಸರಿಟ್ಟಕ್ಕೆ? ನಮ್ ಪಕ್ಷದ ಬಗ್ಗೆ ಇರ್ತಾನೆ, ಮುಸ್ಲಿಮ್ಸ್ ಅವ್ರ ಬಗ್ಗೆ ಇರ್ತಾನೆ. ನಿಮ್ಗೆ ಏನು ಆದೇಶ ಇದೆ ಹೇಳಕ್ಕೆ? ನಿಮ್ಗೆ ಯಾರು ಇಲ್ಲ ಖರೀದಿ ಮಾಡ್ಕೊಂಡೋಣ ಮೈಸೂರು? ನೀನೇನ್ ಮೈಸೂರಲ್ಲಿ ಹುಟ್ಟಿದ್ಯಪ್ಪ, ನಾವು ಅದೇ ತರ ಹುಟ್ಟಿರೋದು. ನಮಗೂ ಅಷ್ಟೇ ಅಧಿಕಾರ ಇದೆ, ನಿಮ್ಗೆ ಎಷ್ಟು ಅಧಿಕಾರ ಇದೆ ಅಷ್ಟು. ನೀನು ಜನವನ್ನ ನೆಮ್ಮದಿ ಹಾಳು ಮಾಡಬೇಡ, ಅರ್ಥ ಆಯ್ತಾ? ಪ್ರತಾಪ್ ಸಿಂಹ ನಿಮ್ಗೆ ಬಹಳ ವಾರ್ನಿಂಗ್ ಮಾಡಿ ಆಯ್ತು, ನಿಮ್ಗೆ ಕೇಸ್ ಯಾರು ಆಗ್ತಾ ಇಲ್ಲ. ನೆಕ್ಸ್ಟ್ ಇದೇ ತರ ಘಟನೆ ಮಾಡಿದ್ರೆ ಫಸ್ಟ್ ನಿಮ್ ಬಗ್ಗೆ ಸತ್ಯಾಗಿರ ಕುತ್ಕೊಂಡು ಸ್ಟ್ರೈಕ್ ಮಾಡಿ ನಿಮ್ಗೆ ಕಾನೂನು ಪರವಾಗಿ ಏನ್ ಮಾಡ್ಬೇಕು ಮಾಡ್ತೀವಿ ನಾವು.
ಸಾಕಾಗ್ಬಿಟ್ಟಿದೆ ನಮ್ಗೆ. ಏನೋ ಪೊಲೀಸರ ಮೇಲೆ ಗಲಾಟೆ ನಡೀತು, ಅದಕ್ಕೆ ಸಮಾಧಾನ ಮಾಡ್ತಾರೆ. ಏನೋ ಇವತ್ತು ಬೆಳಗ್ಗೆ ಬಂದು ಏಕಾಏಕಿ ನೀವು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನಂದಿ ಆವರದ ಕೆಲಸ ಮಾಡೋಣ ಪ್ರತಾಪ್ ಸಿಂಹ. ನೀನ್ ಯಾರಪ್ಪ ಪ್ರತಾಪ್ ಸಿಂಹ? ನೀನ್ ಪೂರ್ತಿ ಮೈಸೂರು ತಗೊಂಡ್ಬಿಟ್ಟಿದ್ಯಾ? ನಿನ್ ಏನಕ್ಕಪ್ಪ ಇದೆಯಲ್ಲ? ನೀನ್ ರಾಜಕೀಯ ಮಾಡು, ಅಲ್ಲಿ ಇಟ್ಕೊಂಡು ಎಲ್ಲಾರು ರಾಜಕೀಯ ಮಾಡೋದು. ನೀನ್ ಅಷ್ಟೆಲ್ಲ ಹಾಳು ಮಾಡಿ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ. ನಿಮ್ ಪಕ್ಷದವರೇ ನಿಮ್ಗೆ ಉಗ್ಗಿ ಮರೆಯೋರೆ ಟಿಕೆಟ್ ಕೊಟ್ಟಿಲ್ಲ. ಇದಕ್ಕಿಂತ ಜಾಸ್ತಿ ಏನ್ ಬೇಕು ನಿಮ್ಗೆ? ನಿಮ್ ಮಾನ ಮರ್ಯಾದೆ ಎಲ್ಲ ತೆಗ್ದೈತೆ. 2 ಸತಿ MP ಆಗಿ 3ನೇ ಸತಿ ಟಿಕೆಟ್ ಕೊಟ್ಟಿಲ್ಲ. ಅಲ್ಲಿಗೆ ಯೋಚನೆ ಮಾಡ್ಬೇಕು. ಇದು ಜನಗಳ ಶಾಪ. ಯಾರ ಶಾಪ? ಜನಗಳದು. ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಂದಿರದ ಬದುಕ್ತೀವಲ್ಲ, ಅದಕ್ಕೆ ಬೀಜ ಹಾಕ್ತಾರೆ ನೋಡಿ, ಅಂತ ಅವ್ರಿಗೆ ಶಾಪ ಇದೆ. ನೀವು ಅದು ಯೋಚನೆ ಮಾಡ್ಕೋಬೇಕು. ನೆಕ್ಸ್ಟ್ ಈ ತರ ಮಾಡಿದ್ರೆ ನಮ್ ಬಗ್ಗೆ ಬಂದು ನಮ್ ಜಾಗದಲ್ಲಿ ಬಂದು ಈ ತರ ಎಲ್ಲ ಹಿಂದಿರೋದೆಲ್ಲ ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ, ನಾವು ಕಾನೂನು ಪರವಾಗಿ ನಮ್ ಹೋಮ್ ಮಿನಿಸ್ಟ್ರಿಗೆ, ನಮ್ CM ಸಾಹೇಬ್ರಿಗೆ, ತನ್ವೀರ್ ಸೇಠ್ ಅವ್ರಿಗೆ ಫಸ್ಟ್ ಇವನ್ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ನಾವು. ಪೊಲೀಸರು ಕಾನೂನು ಪರವಾಗಿ ಇವನ್ ಮೇಲೆ ಕ್ರಮ ತಗೋಬೇಕು. ಯಾಕಂತ ಅಂದ್ರೆ ಮುಸ್ಲಿಮ್ಸ್ ಹಿಂದೂಗೆ ಜಗಳ ಮಾಡ್ಬೇಕಂದ್ರೆ ಕಾರಣ ಪ್ರತಾಪ್ ಸಿಂಹ ಮೈಸೂರಲ್ಲಿ. ಇಷ್ಟು ಹೇಳ್ತಾ ಇದ್ದೀನಿ ನಾನು. ಕಾನೂನು ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ನಮ್ಮ ಆಗಿರೋ ಘಟನೆಗಳಲ್ಲಿ ನಮ್ಮ ಹುಡುಗರಿಗೆಲ್ಲ ಸಮಾಧಾನಗಿರಿ ಅಂತ ಹೇಳ್ತೀನಿ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಕಾನೂನು ನಿಮ್ ಪರವಾಗಿದ್ದಾರೆ, ಪೊಲೀಸರು ನಿಮ್ ಪರವಾಗಿದ್ದಾರೆ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ನಿಮ್ ಜಾಗದಲ್ಲಿ ಇರಿ, ಸುಖವಾಗಿರಿ, ಏನು ಆಗಲ್ಲ. ಮುಂದೆ ರಂಜಾನ್ ಹಬ್ಬ ಬರ್ತಾ ಐತೆ, ಪ್ರಾರ್ಥನೆ ಮಾಡೋದ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳೋದ. ಇದನ್ನ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಮ್ಮ ಹುಡುಗರಿಗೆಲ್ಲ ದಯವಿಟ್ಟು ಮುಂದಕ್ಕೆ ಈ ತರ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ. ಇಲ್ಲಿಗೆ ಬಿಡ್ಬಿಡಿ, ಮನ್ಸಲ್ಲಿ ತೆಗಿಬಿಡಿ. ಏನಾರ ಇದ್ರೆ ಆರಾಮಾಗಿರಿ. ಕಾನೂನು ಏನ್ ಮಾಡ್ಬೇಕು ಏನ್ ಮಾಡವ್ರೆ ಅದೆಲ್ಲ ತಹಕೀಕಾತ್ ಮಾಡಿ ಅವ್ರು ಮಾಡ್ತಾರೆ. ಪೊಲೀಸರು ಇದಾರೆ ನಿಮ್ ಜೊತೆಯಲ್ಲಿ, ಹೋಮ್ ಮಿನಿಸ್ಟರ್ ಇದಾರೆ, CM ಇದಾರೆ, ಎಲ್ಲರೂ. ತನ್ವೀರ್ ಸೇಠ್ ಅವ್ರು ಇದಾರೆ. ನಿನ್ನೆ ರಾತ್ರಿ ತನ್ವೀರ್ ಸೇಠ್ ಯಾರ್ಯಾರು ಮಾತಾಡ್ಬೇಕು, ಕಮಿಷನರ್ ಸಾಹೇಬ್ ಏನ್ ಮಾತಾಡ್ಬೇಕು, ಹೋಮ್ ಮಿನಿಸ್ಟರ್ ಏನ್ ಮಾತಾಡ್ಬೇಕು ಎಲ್ಲ ಮಾತಾಡಿ ಎಲ್ಲ ಒಂದ್ ಕಡೆ ಕರೆಕ್ಟ್ ಆಗಿ ನೀಟಾಗಿ ತಂದವ್ರೆ. ನಾಳೆ ಎಲ್ಲ ಶಾಂತಿನಗರ ಇವಾಗ ನೋಡಿದ್ರೆ ಕರೆಂಟ್ ಇತ್ತಿಲ್ಲ, ಕರೆಂಟ್ ಹಾಕ್ಸಿದೀವಿ. ನಾಳೆ ಎಲ್ಲ ಬಂದ ತಕ್ಷಣ ಸಾಹೇಬ್ರು ಎಲ್ಲ ಹೇಳಿ ನಮ್ಮ ಹಬ್ಬ ಮಾಡೋದ, ಪ್ರೇಯರ್ ಮಾಡೋದ, ಎಲ್ಲರಿಗೂ ಸುಖವಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋದ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಆದಂತ ಘಟನೆ ಬಹಳ ಕಲ್ಯಾಣ. ನಾನು ಒಂದೇ ಎಲ್ಲ ಅಧ್ಯಕ್ಷರುಗಳು ಮಾತಾಡಿದ್ದಾರೆ. ನಾನು ಯೂತ್ಗೆ ಒಂದೇ ಮೆಸೇಜ್ ಕೊಡೋದು, ನೋಡಿ, ಲೀಡರ್ಸ್ಗಳು ಯಾರು ಗಲಾಟೆ ಮಾಡಲ್ಲ, ಮಾಡಿಸೋದು. ನೀವು ಲೀಡರ್ಸ್ಗೆ ಯಾರು ಫಾಲೋ ಮಾಡ್ತಾ ಇದ್ದೀರಾ ಈ ಗಲಾಟೆಲಿ, ನಿಮ್ಗೆ ದಯವಿಟ್ಟು ಕೈ ಮುದ್ದು ಕೇಳ್ಕೊತೀನಿ. ಅವ್ರ ಮಾತು ಕೇಳಬೇಡಿ. ನಾವೆಲ್ಲ ಅಣ್ಣ ತಂದೆ ತರ ಇರೋದು. ನಮ್ಮ ಹಬ್ಬದಲ್ಲಿ ನೀವು ಬರ್ತೀರಾ, ನಿಮ್ಮ ಹಬ್ಬದಲ್ಲಿ ನಾವು ಬರ್ತೀವಿ. ನಾವು ಇರೋದು ಅಣ್ಣ ತಂದೆ ತರ. ಸ್ವಲ್ಪ ಲೀಡರ್ಸ್ಗೆ ನೋಡಕ್ ಆಯ್ತಲ್ಲ ಅಷ್ಟೇ. ಯಾರು ಎಂತವ್ರಂತ ನೀವು ಅರ್ಥ ಮಾಡಬೇಕು. ಇವಾಗ ನಡೀತಿರುವಂತ ಜನರೇಷನ್ ಎಜುಕೇಟೆಡ್ ಜನರೇಷನ್, ಮುಂಚೆ ತರ ಏನಿಲ್ಲ. ಎಲ್ಲಾರ್ಗೂ ಗೊತ್ತು ರಾಜಕೀಯ ಅನ್ನೋದು ಮಗು ಗೊತ್ತಾಗಿದೆ. ದಯವಿಟ್ಟು ಕೈ ಮುದ್ದು ಕೇಳ್ಕೊತೀನಿ. ದೊಡ್ಡ ಅಧಿಕಾರಿಗಳಿಗೂ ಮಾತು ಕೇಳಿ ನೀವೆಲ್ಲ ಮರವಾದ ಆಗ್ಬೇಡಿ. ನಮ್ದು ನಾಳೆ ಹಬ್ಬ ಇದೆ. ನೀವು ನಮ್ ಜೊತೆ ಸಂತೋಷವಾಗಿ ಆ ದೇವರ ಹತ್ರ ನಾವು ಬೆಳ್ಕೊತೀವಿ. ನಿಮ್ಗೂ ಚೆನ್ನಾಗಾಗ್ಲಿ, ನಮಗೂ ಚೆನ್ನಾಗಿರ್ಲಿ ಅಂತ ಬಹಳ ಮನಸ್ಸು ನೊಂದು ಹೇಳ್ತಾ ಇರೋದು. ಯಾಕಂದ್ರೆ ಇನ್ನೂವರೆಗೆ ಈ ತರ ಘಟನೆ ಆಗಿಲ್ಲ, ಇದು ಫಸ್ಟ್ ಆಗಿದೆ. ಕಾನೂನಿದೆ, ಕಾನೂನು ಪ್ರಕಾರ ಕಾನೂನು ಏನು ಕ್ರಮ ತಗೋದಿದೆ ಅದು ಒಳ್ಳೆದೇ ತಗೋದಿದೆ. ಮತ್ತೆ ಕಾನೂನು ಬದ್ಧ ಏನ್ ನಡೀಬೇಕು ನಡೀತಿದೆ. ಮತ್ತೆ ನಮ್ಮ ಶ್ರೀ ತನ್ವೀರ್ ಸೇಠ್ ಸಾಹೇಬರು ಇವತ್ತು ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಎಲ್ಲಾ ಮಾಹಿತಿ ತಗೊಂಡಿದ್ದಾರೆ. ನನ್ನನ್ನುವೆ ನಾನು 3-3:30 ಹೋಗಿ ಮನ್ಗಿರೋದು ಎಲ್ಲಾ ಮಾಹಿತಿ ನನಗೆ ಕೇಳಿ ನಾನು ಹೋಗ್ಬಿಟ್ಟು ಅಲ್ಲಿ ಓಡಾಡಿ ನಮ್ಮ ಜೊತೆಲಿ ಇರುವಂತ ನಮ್ಮ ಫ್ರೆಂಡ್ ಜುನೇದ್ ಅವ್ರ ಜೊತೆ ನಮ್ ಕೈಲಿ ಏನಾಗಿದೆ ಅಫಿಷಿಯಲಿ ನಾವು ಮಾಡಿದ್ದೀವಿ. ಅಷ್ಟೇ ಏನಂದ್ರೆ ನಾವು ಮೀಡಿಯಾದಲ್ಲಿ ನಮ್ಮ ಅಜಿಸೆಟ್ ಬ್ಲಾಕ್ ಕಮಿಟಿ ಆಗ್ಲಿ, ತನ್ವೀರ್ ಸೇಠ್ ಸಾಹೇಬ್ರ ಕಮಿಟಿ ಆಗ್ಲಿ ಕಾಣಿಸ್ಕೊಂಡಿಲ್ಲ. ಏನ್ ಅಫಿಷಿಯಲಿ ಕೆಲಸ ಮಾಡ್ಬೇಕು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ನಮ್ಮ ಡೈರೆಕ್ಷನ್ ಆತರ ಮಾಡಿದೀವಿ. ಆರಾಮಾಗಿರಿ. ಪೊಲೀಸ್ ಮೇಲೆ ಬಿಡಿ, ಅವರು ಏನ್ ಕ್ರಮ ತಗೋತಾರೆ ಸರಿ ತಗೋತಾರೆ ಅಂತ ನಮ್ಗೆ ಭರವಸೆ ಇದೆ. ಇಷ್ಟು ಹೇಳಿ ಬಯಸ್ತೇನೆ. ನಮಸ್ಕಾರ.